ಎನ್ಪಿಎಸ್ ರದ್ದುಪಡಿಸಿ ಓಪಿಎಸ್ ಜಾರಿಗೊಳಿಸಲು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಲು ಅಖಿಲ ಕರ್ನಾಟಕ ಎನ್ಪಿಎಸ್ ನೌಕರರ ಸಂಘದ 2ನೇ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ದಾವಣಗೆರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಎನ್ಪಿಎಸ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಿ ಶಿವಣ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆ ನಗರದ ಕುವೆಂಪು ಕನ್ನಡ ಭವನದಲ್ಲಿ ಜನವರಿ 18ರಂದು ಬೆಳಗ್ಗೆ 9:30ಕ್ಕೆ ಕಾರ್ಯಕಾರಿ ಸಭೆ ನಡೆಯಲಿದ್ದು, ಎನ್ಪಿಎಸ್ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಂಎ ನಾಗನಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಉಪಸ್ಥಿತರಿದ್ದು, ಓಪಿಎಸ್ ಜಾರಿಗೊಳಿಸಲು ಹೋರಾಟದ ರೂಪುರೇಷೆ ಸಿದ್ಧಪಡಿಸಲಾಗುವುದು ಎಂದರು. ಎನ್ಪಿಎಸ್ ನೌಕರರ ಸಂಘ ಬೆಂಗಳೂರು ನಾವು ಈ ಹಿಂದೆ ಮೊದಲನೇ ರಾಜಕಾರಣಿ ಸಭೆಯನ್ನು ಬೆಂಗಳೂರಲ್ಲಿ ಮಾಡಿದ್ವಿ. ಏನಂತಂದರೆ ನಮಗೆ ಎನ್ಪಿಎಸ್ ಅಂತಕ್ಕಂಥದ್ದು ಒಂದು ಮರಣ ಶಾಸನ ಆಗಿಬಿಟ್ಟಿದೆ. ಅದನ್ನು ನಮಗೆ ಅಂತಿಮ ಶವಯಾತ್ರೆ ಯಾವಾಗ ನಡೆಸ್ತಾ ಇದ್ದೀವಿ ಅನ್ನೋ ಒಂದು ಕುತೂಹಲ ಇದೆ. ಈ ಹಿಂದೆ ನಮ್ಮ ಘನವೆತ್ತ ರಾಜ್ಯ ಸರ್ಕಾರ ಅವರ ಪ್ರಣಾಳಿಕೆಯಲ್ಲಿ ಎನ್ಪಿಎಸ್ ಅನ್ನು ಓಪಿಎಸ್ ಆಗಿ ಮಾಡ್ತೀವಿ ಅಂತೇಳ್ಬಿಟ್ಟು ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ರು. ಈಗ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಈ ಹಿಂದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಂಎ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಅವರು ಒಂದು ಅರಮನೆ ಮೈದಾನದಲ್ಲಿ ಒಂದು ಸಮ್ಮೇಳನವನ್ನು ಮಾಡಿ ಅಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ಸಭೆಗೆ ಕರೆಸಿದರು. ಅಲ್ಲಿ ಹಕ್ಕು ಒತ್ತಾಯ ಮಾಡಿದಾಗ ಈ ಎನ್ ಪಿ ಎಸ್ ವಿಚಾರವಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಹೊರ ರಾಜ್ಯಗಳಿಗೆ, ಈಗ ಆಲ್ರೆಡಿ ಎನ್ ಪಿ ಎಸ್ಸನ್ನು ಒ ಪಿ ಎಸ್ ಜಾರಿ ಮಾಡಿರ್ತಕ್ಕಂಥ ಹೊರ ರಾಜ್ಯಗಳಿಗೆ ಅಧ್ಯಯನಕ್ಕೆ ಕಳಿಸ್ಬಿಟ್ಟು ವರದಿ ತರಿಸ್ಕೊಂಡು ಆದಷ್ಟು ಬೇಗ ನಿಮ್ಮ ಸಮಸ್ಯೆಯನ್ನು ಈಡೇರಿಸಲಿಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ನಡೆಯುತ್ತೆ ಅಂತ ಒಂದು ಭರವಸೆಯನ್ನು ನೀಡಿದರು. ಆಲ್ರೆಡಿ ಈಗಾಗಲೇ ಆ ಸಮಿತಿಯು ಹೊರ ರಾಜ್ಯಗಳಲ್ಲಿ ಹೋಗಿ ಅಧ್ಯಯನ ನಡೆಸಿ ಬಂದು ಸಮಿತಿಯ ವರದಿಯನ್ನು ಸರ್ಕಾರಕ್ಕೆ ನೀಡಬೇಕಾಗಿದೆ. ಆ ವರದಿಯನ್ನು ತಗೊಳ್ಳೋಕ್ಕೆ ಸರ್ಕಾರ ಸ್ವಲ್ಪ ವಿಳಂಬ ಮಾಡ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಈಗ ನಾವು ಆ ಹಕ್ಕು ಒತ್ತಾಯಕ್ಕೋಸ್ಕರ ನಮ್ಮ ಎನ್ ಪಿ ಎಸ್ ಅಖಿಲ ಕರ್ನಾಟಕ ಎನ್ ಪಿ ಎಸ್ ನೌಕರರ ಸಂಘ ರಾಜ್ಯ 2ನೇ ಕಾರ್ಯಕಾರಿ ಸಭೆಯನ್ನು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಜನವರಿ 18ನೇ ತಾರೀಕಂದು ಕುವೆಂಪು ರಂಗಭವನದಲ್ಲಿ ಹಮ್ಮಿಕೊಂಡಿದ್ದೀವಿ. ಆ ಎನ್ ಪಿ ಎಸ್ 2ನೇ ರಾಜಕಾರಣಿ ಸಭೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಂಎ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಚ್ ಷಡಾಕ್ಷರಿ ಅವರು ಘನ ಉಪಸ್ಥಿತಿಯಲ್ಲಿರ್ತಾರೆ. ಹಾಗೆಯೇ ನಮ್ಮ ಅಖಿಲ ಕರ್ನಾಟಕ ಎನ್ ಪಿ ಎಸ್ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ನಾಗನಗೌಡ ಅವರು ಇರ್ತಾರೆ. ಹಾಗೆಯೇ ನಮ್ಮ ದಾವಣಗೆರೆ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ಒಡೆಯಪ್ಪರವರು ಉಪಸ್ಥಿತಿಯಲ್ಲಿರ್ತಾರೆ. ಹಾಗೆಯೇ ಈ ಹೊರ ರಾಜ್ಯದಿಂದ ನಮ್ಮ ಕಾರ್ಯಕಾರಿಣಿ ಸಭೆಗೆ ಇತ್ತೀಚೆಗೆ ತಮಿಳುನಾಡಲ್ಲಿ ಒ ಪಿ ಎಸ್ ಅನ್ನು ಜಾರಿಗೆ ಮಾಡಿರ್ತಾರೆ. ಅಲ್ಲಿನೂ ಅಷ್ಟೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜೊತೆಗೂಡಿಬಿಟ್ಟು ಅಲ್ಲಿರ್ತಕ್ಕಂಥ ಒ ಪಿ ಎಸ್ ಸಂಘ 2 ಒಟ್ಟೆ ಸಂಘಗಳು ಹೋರಾಟದಲ್ಲಿ ಪಾಲ್ಗೊಂಡು ಈಗ ಅಲ್ಲಿ ಒಂದು ವರದಿಯನ್ನು ಜಾರಿ ಮಾಡಿರ್ತಾರೆ. ಆ ವರದಿಯನ್ನು ಜಾರಿ ಮಾಡಿರ್ತಕ್ಕಂಥ ಅದರಲ್ಲಿ ಪ್ರಮುಖವಾಗಿ ಭಾಗವಹಿಸಿರ್ತಕ್ಕಂಥ ಅಲ್ಲಿಯ ಸಂಚಾಲಕರಾಗಿರ್ತಕ್ಕಂಥ ಶ್ರೀ ಸೆಲ್ವಕುಮಾರ್, ಶ್ರೀ ಫ್ರೆಡ್ರಿಕ್, ಶ್ರೀ ಜಯರಾಜೇಂದ್ರನ್ ಪಾಲ್ಗೊಳ್ಳಲಿದ್ದಾರೆ. ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಸರ್ ಅವರು ಇರ್ತಾರೆ. ಹಾಗೆಯೇ ನಮ್ಮ ಅಖಿಲ ಕರ್ನಾಟಕ ಎನ್ ಪಿ ಎಸ್ ರಾಜ್ಯ ಸೌಕರ್ಯವಾಗಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಅವರು, ಹಾಗೆ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಮೇಶ್ ಸಂಘ ಅವರು, ಹಾಗೆ ನಮ್ಮ ಅಖಿಲ ಕರ್ನಾಟಕ ಎನ್ ಪಿ ಎಸ್ ನೌಕರರ ಸಂಘದ ಗೌರವ ಸಲಹೆಗಾರರ್ತಕ್ಕಂಥ ರುದ್ರಪ್ಪ ಸರ್ ಅವರೂ ಭಾಗವಹಿಸ್ತಾರೆ. ಹಾಗೆಯೇ 18ನೇ ತಾರೀಕಿಗೆ ನಮ್ಮ ಹಕ್ಕು ಒತ್ತಾಯವನ್ನು ಶ್ರೀ ಷಡಾಕ್ಷರವರ ಮುಖೇನ ಸರ್ಕಾರಕ್ಕೆ ತಿಳಿಸಲಿಕ್ಕೆ ನಾವು ಹಕ್ಕು ಒತ್ತಾಯನ ಇಲ್ಲಿ ನಮ್ಮ ನಡೀತಕ್ಕಂಥ 2ನೇ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಮಂಡಿಸಲಿಕ್ಕೆ ನಾವು ಷಡಾಕ್ಷರರ ಬೆಂಬಲ ಮುಖಾಂತರ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಸಭೆಗೆ ನಮ್ಮ ದಾವಣಗೆರೆ ಜಿಲ್ಲೆಯ ಸಮಸ್ತ ಎನ್ ಪಿ ಎಸ್ ನೌಕರರು ಹಾಗೂ ಒ ಪಿ ಎಸ್ ನೌಕರರು ಭಾಗವಹಿಸಬೇಕು. ಹಾಗೆಯೇ ಎಲ್ಲ 30 ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು ಈ ನಮ್ಮ ಅಖಿಲ ಕರ್ನಾಟಕ ಎನ್ ಪಿ ಎಸ್ ರಾಜ್ಯ ಕಾರ್ಯಕಾರಿಣಿ ಸಭೆ 2ನೇ ಸಭೆಯಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ತಮ್ಮ ಮಾಧ್ಯಮ ಮಿತ್ರರು ಆ ಸಭೆಯಲ್ಲಿ ಭಾಗವಹಿಸಿ ಅತ್ಯಂತ ಪ್ರಚುರಪಡಿಸಿ ನಮ್ಮ ಎನ್ ಪಿ ಎಸ್ ಅನ್ನು ಹೋಗಲಾಡಿಸಿ ಒ ಪಿ ಎಸ್ ಜಾರಿಗೊಳಿಸಲಿಕ್ಕೆ ತಮ್ಮೆಲ್ಲ ಸಹಕಾರ ಬೇಕಂದ್ಬಿಟ್ಟು ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತೇನೆ.